ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB anniversary. 5 years of trust. Gold offers. Silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಸ್ತೆ ಸುರಕ್ಷತಾ ಸಪ್ತಾಹ, ಹೆಲ್ಮೆಟ್ ಬಳಸಿ ಜೀವ ರಕ್ಷಿಸಿ, ನ್ಯಾಯಾಧೀಶ ಮಾರುತಿ ಬಗಾಡೆ. ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ಜಾರಿ ವಿರೋಧಿಸಿ AICCTU ನಿಂದ ಜೈಲ್ ಭರೋ, ಕಾರ್ಯಕರ್ತರ ಬಂಧನ ಬಿಡುಗಡೆ. ಎಡೆದೊರೆ ನಾಡು ಉತ್ಸವದ ಅಂಗವಾಗಿ ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಹಬ್ಬ, ಕೆರೆ ಹಬ್ಬ, ಜಾದು ಪ್ರದರ್ಶನ, ಕೃಷ್ಣ ಶಾವಂತಿಗೇರ. ಫೆಬ್ರವರಿ 1ರಂದು ಮಣಿವಾಳ ಮಾಚಿದೇವ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಸಾಧಕರಿಗೆ ಸತ್ಕಾರ, ಜಂಬಣ್ಣ, ಎಕ್ಲಾಸ್ಪುರ್. ಎಸ್ಟಿ ಸಮುದಾಯಗಳಿಗೆ ಸಂವಿಧಾನಬದ್ಧ ಹಕ್ಕು ನೀಡಲು ಒತ್ತಾಯಿಸಿ ಫೆಬ್ರವರಿ 2ರಿಂದ ಎಸ್ಟಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ, ಮಾರಣ್ಣ ನಾಯಕ್. ಮತ್ತು ಬಿಸಿಯೂಟಕ್ಕೆ ಸ್ವಸಹಾಯ ಗುಂಪುಗಳಿಗೆ ತರಕಾರಿ ಮೊಟ್ಟೆ ಪೂರೈಸುವ ಹೊಣೆ ವಿರೋಧಿಸಿ ಬಿಸಿಯೂಟ ನೌಕರರಿಂದ ಪ್ರತಿಭಟನೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಾಲನೆ ಮಾಡಿದರೆ ತಮ್ಮ ಜೀವದ ಜೊತೆಗೆ ಕುಟುಂಬದ ಅವಲಂಬಿತರ ರಕ್ಷಣೆಯೂ ಸಾಧ್ಯವಾಗುತ್ತದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಾರುತಿ ಬಗಾಡೆ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಯಚೂರು ನ್ಯಾಯವಾದಿಗಳ ಸಂಘ, ಜಿಲ್ಲಾ ಪೊಲೀಸ್ ಇಲಾಖೆ, ರೋಟರಿ ಕ್ಲಬ್ ಕೃಷ್ಣ ತುಂಗೆ ಮತ್ತು ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಿಸಿ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ಯುವಕರು, ಚಿಕ್ಕ ಮಕ್ಕಳು ಅತ್ಯಂತ ವೇಗವಾಗಿ ದ್ವಿಚಕ್ರ ವಾಹನ ಚಾಲನೆ ಮಾಡುವ ಮೂಲಕ ಸಂಚಾರಿ ನಿಯಮಗಳನ್ನು ಯಾರೂ ಪಾಲಿಸುತ್ತಿಲ್ಲ. ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ್ದರಿಂದ ಆಕಸ್ಮಿಕ ಅಪಘಾತಗಳು ನಡೆಯುತ್ತವೆ. ಇದರಿಂದ ಜೀವಹಾನಿಯಾಗುತ್ತದೆ ಎಂದರು. ದ್ವಿಚಕ್ರ ವಾಹನ ಚಾಲನೆ ಮಾಡುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಏಕೆಂದರೆ ನ್ಯಾಯಾಲಯದಲ್ಲಿ ಬರುವ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚಾಗಿ ತಲೆಗೆ ಪೆಟ್ಟು ಬಿದ್ದು ಸಾವನ್ನಪ್ಪಿದವರು ಅಥವಾ ಅಂಗಾಂಗಗಳನ್ನು ಕಳೆದುಕೊಂಡವರು ಹೆಚ್ಚಾಗಿ ಬರುತ್ತವೆ. 1,000 ರೂಪಾಯಿ ಹೆಲ್ಮೆಟ್ ಬಳಸದೆ ಇಡೀ ಜೀವವನ್ನೇ ಕಳೆದುಕೊಳ್ಳುವ ಬದಲು ಹೆಲ್ಮೆಟ್ ಬಳಕೆ ಮಾಡುವುದು ಅತಿ ಸೂಕ್ತವಾಗಿದೆ. ಆದ್ದರಿಂದ ಜನರು ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕೆಂದರು.
ಡೈಲಿ ಹಾಕೊಂಡು ತಿರುಗಾಡ್ಬೇಕು ಮನ್ಯಾಗ ಇದು ಮಾಡುವಲ್ಲ ಆಯ್ತು ಹೋಗಿ ಹುಷಾರಾಗಿ ಹೋಗಿ ಧನ್ಯವಾದ ಹೇಳಮ್ಮ ಜಡ್ ಸಾಬ್ರಿಗೆ ಜಡ್ ಸಾಬ್ ರೋಡಿಗೆ ನಮ್ಮದು ಏನಾದರೂ ಆದರೆ ಡಬ್ಬ ಹೊಡಿತದೆ ಮನ್ಯಾಗ ಕೊಡಬೇಕು ಅಷ್ಟೇ. ಇದೇ ವೇಳೆ ರೋಟರಿ ಕ್ಲಬ್ನ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವುದು ನಮ್ಮ ಜೀವದ ಜೊತೆಗೆ ಕುಟುಂಬವನ್ನು ಅನಾಹುತಗಳಿಗೆ ತಳ್ಳುವಂತಹ ತಪ್ಪಾಗಿದ್ದು, ಇದನ್ನು ಯಾರೂ ಕೂಡ ಮಾಡಬಾರದು ಎಂದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ, ಬಿಸಿಲಿನ ಕಾರಣಕ್ಕೆ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವ ಜನರು ಒಂದು ಅಂಶವನ್ನು ತಿಳಿದುಕೊಳ್ಳಬೇಕು. ಜೀವಕ್ಕಿಂತ ಬಿಸಿಲು ಅಷ್ಟೇನು ಮುಖ್ಯವಲ್ಲ. ಹೆಲ್ಮೆಟ್ ಧರಿಸುವ ಮೂಲಕ ಜೀವ ರಕ್ಷಿಸಿಕೊಳ್ಳಬೇಕೆಂದರು. ವಹಿಸಿ ಏನು ಫುಟ್ಪಾತ್ಗಳಿದ್ದಾವೆ ಅದನ್ನೆಲ್ಲ ತೆರವು ಮಾಡಬೇಕು. ಸಾಕಷ್ಟು ವ್ಯಾಪಾರಸ್ಥರು ಇವತ್ತು ಸಣ್ಣ ಪುಟ್ಟ ವ್ಯಾಪಾರರೆಲ್ಲ ಫುಟ್ಪಾತ್ ಆಕ್ರಮಿಸ್ಕೊಂಡಿದ್ದಾರೆ. ಅದರಿಂದ ಪಾದಚಾರಿಗಳಿಗೆ ಓಡಾಡೋಕ್ಕೂ ತೊಂದರೆ ಆಗಿದೆ. ಹಾಗಾಗಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ಟ್ರಾಫಿಕ್ ಪೊಲೀಸು ಮತ್ತು ಮಹಾನಗರ ಪಾಲಿಕೆ ಇವರೆಲ್ಲರೂ ಒಂದು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ರಸ್ತೆ ಸುರಕ್ಷತೆ ಒಂದು ಯಶಸ್ಸು ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಒಂದು ಮಾದರಿಯ ಕಾರ್ಯಕ್ರಮ ಆಗಿರೋದ್ರಿಂದ ಸಾರ್ವಜನಿಕರಿಗೆಲ್ಲರೂ ಈ ಒಂದು ರಸ್ತೆ ಸುರಕ್ಷತಾ ಒಂದು ಅನುಸರಣೆ ಮಾಡಿಕೊಂಡು ತಮ್ಮ ಜೀವ ಮತ್ತು ತಮ್ಮ ಕುಟುಂಬವನ್ನು ಕೂಡಿಕೊಂಡಿದ್ದು ನಮಗೆ ಸಂತೋಷಿಸುವುದು. ಈಗ ರಾಯಚೂರಿನ ಜನ ಬಿಸಿಲಿನ ಬೇಗೆ ಅಂತ ಹೇಳಿ ನೆವನ ಮಾಡಿ ಹೆಲ್ಮೆಟ್ ಹಾಕ್ತಾರದೆ ಸಂಚಾರ ಮಾಡ್ತಾರೆ. ಆದರೆ ಜೀವಕ್ಕಿಂತ ಬಿಸಿಲು ಹೆಚ್ಚು ಅಲ್ಲ, ಜೀವನೇ ಮುಖ್ಯ. ಅದಕ್ಕೆ ರಾಯಚೂರು ಜನಕ್ಕೆ ನನ್ನ ಸಂದೇಶ ಏನಂದರೆ, ಪ್ರತಿಯೊಬ್ಬರು ವಾಹನ ಚಲಾಯಿಸೋ ದ್ವಿಚಕ್ರ ವಾಹನ ಚಲಾಯಿಸೋ ಮುಂದೆ ಹೆಲ್ಮೆಟ್ ಧರಿಸಿ. ದ್ವಿಚಕ್ರ ವಾಹನಗಳ ಮೇಲೆ ರಾಯಚೂರಿನಲ್ಲಿ ಒಬ್ಬರು ಇಬ್ಬರು ಮೂರು ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ಅಡ್ಡಗಟ್ಟಿದ್ರು ಕೂಡ ಎಡಕ್ಕೋ ಬಲಕ್ಕೋ ಗಾಡಿಯನ್ನು ತಿರುಗಿಕೊಟ್ಟು ಹಂಗೆ ಮುಂದೆ ಹೋಗ್ತಾ ಇದ್ದಾರೆ. ಸಂಚಾರ ನಿಯಮಗಳನ್ನು ಯಾರೂ ಪಾಲಿಸ್ತಾ ಇಲ್ಲ. ಅದರಲ್ಲಿ ಶಾಲೆ ಹುಡುಗರು ಆಮೇಲೆ ಯುವಕರು ಕೂಡ ವಿಪರೀತ ವೇಗದಲ್ಲಿ ದ್ವಿಚಕ್ರ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ಆಕಸ್ಮಿಕವಾಗಿ ಏನಾದರೂ ಅಪಘಾತ ಜರುಗಿದರೆ ಮೇಲಿಂದ ಯಾರೋ ಬಂದು ಹೊಡಿಲಿ ಅಥವಾ ತಾನೇ ಬೀಳಲಿ, ಮೊದಲು ಏಟು ಬೀಳೋದು ತಲೆಗೆ. ನ್ಯಾಯಾಲಯದಲ್ಲಿ ಸಾವಿರಾರು ಪ್ರಕರಣಗಳಲ್ಲಿ ಅಪಘಾತದಲ್ಲಿ ದ್ವಿಚಕ್ರ ವಾಹನಗಳಿಂದ ಬಿದ್ದಂಥ ಚಾಲಕರು ಆಮೇಲೆ ಹಿಂಬದಿ ಸವಾರರು ಕೂಡ ಮೊದಲು ಬೇಟು ಬಿದ್ದಿದ್ದು ತಲೆಗೇನೆ. ಅದರಿಂದ ಏನಾಗ್ತದೆ, ತಕ್ಷಣದಲ್ಲಿ ಸಾವಾಗ್ತದೆ, ಇಲ್ಲ ಅಂದರೆ ಲಕ್ವ ಅದು ಹೊಡಿತದೆ. ಇದರಿಂದ ಏನಾಗ್ತದೆ, ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತು. ಅಥವಾ ನಮಗೆ ಅವಲಂಬಿತರಾಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಕೂಡ ನಿರುದ್ಯೋಗಿಗಳಾಗ್ತಾರೆ, ನಿರಾಶ್ರಿತರಾಗ್ತಾರೆ. ವಿಮೆಯಿಂದ ದುಡ್ಡು ಬಂದರೂ ಕೂಡ ಆರೋಗ್ಯವನ್ನು ಮರಳಿ ಕೊಡೋಕ್ಕಾಗಲ್ಲ. ಹೀಗಾಗಿ ದ್ವಿಚಕ್ರ ವಾಹನಗಳ ಮೇಲೆ ಯಾರೇ ಸವಾರಿ ಮಾಡಲಿ ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ಮೆಟ್ಗಳನ್ನು ಹಾಕ್ಕೊಂಡು ನೀವು ವಾಹನಗಳನ್ನು ಓಡಿಸಿದರೆ ನಮಗೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಪ್ರಾಣಕ್ಕೆ ಸುರಕ್ಷತೆ ಸಿಗ್ತದೆ. ನಮ್ಮ ಅವಲಂಬಿತರಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಮಕ್ಕಳಿಗೆ ನಾವು ಸುರಕ್ಷೆಯನ್ನು ಕೊಡಬಹುದು. ಇಲ್ಲ ಅಂತಂದರೆ ಆದಾಯ ಪಡಿಸುವಂಥ ನಾವು, ಸಂಪಾದನೆ ಮಾಡುವಂಥ ನಾವೇ ಬಿದ್ದು ತಲೆಗೆ ಏಟು ಮಾಡಿಕೊಂಡು ಸತ್ತರೆ ಅಥವಾ ಕೈಕಾಲು ಕಳ್ಕೊಂಡು ಮನೆಯಲ್ಲಿ ಬಿದ್ದರೆ ಏನಾದ್ರು ದುಡ್ದು ಹಾಕೋರು ಯಾರು? ಅದಕ್ಕಾಗಿ ಈ ಕಾರಣಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟು, ಹೈಕೋರ್ಟುಗಳು ಹೆಲ್ಮೆಟನ್ನು ಕಡ್ಡಾಯ ಮಾಡಿವೆ. ಹೀಗಾಗಿ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರ ವಾಹನ ನಡೆಸಿದರೆ ಅದು ಹೆಣ್ಣಿರಲಿ ಗಂಡಿರಲಿ, ಅದು ಸವಾರರಿಗೆ ರಸ್ತೆ ಸುರಕ್ಷತೆ ಜೊತೆಗೆ ತಮ್ಮ ಸುರಕ್ಷತೆಯನ್ನು ಕೂಡ ಅದು ಒದಗಿಸಿಕೊಡ್ತದಂತ ಹೇಳ್ತಾ, ಎಲ್ಲರಿಗೂ ಇವತ್ತಿನ ದಿನ ಸಾಂಕೇತಿಕವಾಗಿ ನ್ಯಾಯಾಲಯದ ಮುಂದುಗಡೆ ಇರುವ ರಸ್ತೆ ಮೇಲೆ ಹೆಲ್ಮೆಟ್ ಇಲ್ಲದೆ ಹಾಯ್ದು ಹೋಗುವಂಥ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆಯನ್ನು ಕಾನೂನು ಜಿಲ್ಲಾ ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ರೋಟರಿ ಹಾಗೂ ಇತರೆ ಸಂಸ್ಥೆಗಳೊಂದಿಗೆ ಸೇರಿಗೆ
ಈ ಸಂದರ್ಭದಲ್ಲಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಸಾತ್ವಿಕ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಶಿವಶಂಕರ್ ವಕೀಲ್, ರೋಟರಿ ಕ್ಲಬ್ನ ಪ್ರಮುಖರಾದ ಸಂಪತ್, ತಿರುಮಲರೆಡ್ಡಿ ಸೇರಿದಂತೆ ನ್ಯಾಯಾಧೀಶರು, ಹಿರಿಯ ಮತ್ತು ಕಿರಿಯ ವಕೀಲರು, ಪೊಲೀಸ್ ಇಲಾಖೆ ಅಧಿಕಾರಿ, ಸಿಬ್ಬಂದಿ, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳು ಹಿಂಪಡೆಯಬೇಕು ಹಾಗೂ ನರೇಗಾ ಯೋಜನೆಯನ್ನು ಬದಲಾಯಿಸಿದ್ದನ್ನು ಖಂಡಿಸಿ ಎಐಸಿಸಿಟಿಯು ವತಿಯಿಂದ ನಗರದಲ್ಲಿ ಜೈಲ್ ಭರೋ ಚಳವಳಿ ನಡೆಸಲಾಯಿತು. ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡ ಸಂಘದ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೈಲ್ ಕಡೆ ಹೊರಟಿದ್ದ ಚಳವಳಿಗಾರರನ್ನು ಪೊಲೀಸರು ವಶಕ್ಕೆ ಪಡೆದು ವಾಹನದಲ್ಲಿ ಕರೆದೊಯ್ದರು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ. 4 ಕಾರ್ಮಿಕ ಸಂಹಿತೆಯನ್ನು ಜಾರಿಗೆ ತಂದು ಶೋಷಣೆ ಮಾಡುತ್ತಿದೆ. ಇದು ಬಂಡವಾಳ ಶಾಹಿ ಪರ ಕಾನೂನಾಗಿದೆ. ಹಳೆಯ ಕಾರ್ಮಿಕ ಕಾನೂನುಗಳನ್ನೇ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. 4 ಕಾರ್ಮಿಕ ಸಂಹಿತೆಯನ್ನು ವಿರೋಧಿಸಿ ಅನೇಕ ಹೋರಾಟಗಳನ್ನು ಮಾಡಿದರೂ ಸರ್ಕಾರ ಕಿವಿಗೊಡದೆ ಏಕಪಕ್ಷೀಯವಾಗಿ ಜಾರಿಗೊಳಿಸಿದೆ ಎಂದು ದೂರಿದರು. ಎಐಸಿಸಿಟಿಯು ವತಿಯಿಂದ ಜಿಲ್ಲಾದಾದ್ಯಂತ ಫೆಬ್ರವರಿ 12ರಂದು ನಡೆಯಲಿರುವ ಅಖಿಲ ಭಾರತ ಮುಷ್ಕರ ಭಾಗವಾಗಿ ಪ್ರಚಾರಾಂದೋಲನ ಭಾಗವಾಗಿ ಇಂದು ರಾಯಚೂರು ನಗರದಲ್ಲಿ ಜೈಲ್ ಭರೋ ಚಳವಳಿ ಮೂಲಕ ಫೆಬ್ರವರಿ 12ರ ಮುಷ್ಕರ ಯಶಸ್ವಿಗೊಳಿಸಲು ಕರೆ ನೀಡಲಾಯಿತು. ಲೇಬರ್ ಕೋಡ್ ರದ್ದಾಗಲಿ, ಉದ್ಯೋಗ ಖಾತ್ರಿ ಯೋಜನೆ ಮರುಸ್ಥಾಪಿಸಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ಎಐಸಿಸಿಟಿ ಜಿಂದಾಬಾದ್, ಕಾರ್ಮಿಕ ಐಕ್ಯತೆ ಚಿರವಾಗಲಿ, ಕಾರ್ಮಿಕ ಐಕ್ಯತೆ ಚಿರವಾಗಲಿ, ಕಾರ್ಮಿಕ ಐಕ್ಯತೆ ಚಿರವಾಗಲಿ, ಕಾರ್ಮಿಕ ಐಕ್ಯತೆ ಚಿರವಾಗಲಿ, ಚಿರವಾಗಲಿ. ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಿ, ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಎಐಸಿಸಿಟಿ ಜಿಂದಾಬಾದ್, ಎಐಸಿಸಿಟಿ ಜಿಂದಾಬಾದ್, ಎಐಸಿಸಿಟಿ ಜಿಂದಾಬಾದ್, ಜಿಂದಾಬಾದ್, ಕಾರ್ಮಿಕ ಐಕ್ಯತೆ ಚಿರವಾಗಲಿ, ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಎಐಸಿಸಿಟಿ ಜಿಂದಾಬಾದ್. ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್ ಜೈಲ್ ಭರೋ ಚಳವಳಿಯ ನೇತೃತ್ವ ವಹಿಸಿದ್ದರು. ಚಳವಳಿಯಲ್ಲಿ ಕಾರ್ಮಿಕ ಮುಖಂಡರಾದ ಜಗದೀಶ್, ನಿಸಾರ್ ಅಹಮದ್, ಭೀಮಣ್ಣ, ಉಡುಮುಗಲ್, ಮಾರಣ್ಣ, ಆಶಾಪುರ್, ಚಾಂದ್ ಪಾಷಾ, ಅನೀಫ್ ಅಬ್ಕಾರಿ, ಹನುಮಪ್ಪ, ಮಲ್ಲೇಶ್, ಯಲ್ಲಪ್ಪ ಸೇರಿದಂತೆ ಅನೇಕರು ಚಳವಳಿಯಲ್ಲಿ ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಗಳ ಸಹಯೋಗದಲ್ಲಿ ಎಡೆದೊರೆ ನಾಡು ಜಿಲ್ಲಾ ಉತ್ಸವದ ಅಂಗವಾಗಿ ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಹಬ್ಬವನ್ನು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಉತ್ಸವ ಸಮಿತಿ ಕೃಷ್ಣ ಶಾವಂತಿಗೇರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2 ದಿನಗಳ ಮಕ್ಕಳ ಹಬ್ಬಕ್ಕೆ ಪ್ರತಿ ತಾಲೂಕಿನಿಂದ 5 ವಾಹನಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳನ್ನು ಕರೆತರುವ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ರೋಬೋಟಿಕ್ ಶೋ, ಕುದ್ರೋಳಿ ಗಣೇಶ ಇವರಿಂದ ಜಾದೂ ಪ್ರದರ್ಶನ, 4 ಹಂತದಲ್ಲಿ ಮುಖವಾಡ, ಗೂಡು ದೀಪ್, ಮಣ್ಣಿನ ಮೂರ್ತಿ ತಯಾರಿಸುವ ಕಾರ್ಯಾಗಾರಗಳು ನಡೆಯಲಿವೆ. ಫೆಬ್ರವರಿ 2ರಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮಕ್ಕಳ ಹಬ್ಬಕ್ಕೆ ಚಾಲನೆ ನೀಡಲಿದ್ದಾರೆ. ಸಂಜೆ 4 ಗಂಟೆಗೆ ಮಾವಿನಕೆರೆ ಬಳಿ ಕೆರೆ ಹಬ್ಬ ನಡೆಯಲಿದೆ. ಪಟಾಕಿ ಹಾರಿಸುವುದು, ಗಾಳಿಪಟ ಹಾರಾಟ ಪ್ರದರ್ಶನ ನಡೆಯಲಿದೆ. ಅಲ್ಲದೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯಗಳು ಪ್ರದರ್ಶನಗೊಳ್ಳಲಿವೆ. ಅಶೋಕ ಪಳಿಯಲಿಯವರಿಂದ ಕೋಳಿ ನೃತ್ಯ, ವರ್ಚುವಲ್ ಶೋಗಳು ನಡೆಯಲಿವೆ. ಮಕ್ಕಳಿಗೆ ವಿವಿಧ ಆಟದ ವ್ಯವಸ್ಥೆ ಮಾಡಲಾಗಿದೆ. ಐಸ್ ಕ್ರೀಂ ವ್ಯವಸ್ಥೆ ಮಾಡಲಾಗಿದ್ದು ಹಣ ಕೊಟ್ಟು ಮಕ್ಕಳು ಪಡೆಯಬೇಕು. ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ಸಹಾಯದೊಂದಿಗೆ 2 ದಿನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಮಕ್ಕಳು ಪಾಲಕರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಅಂಗವಾಗಿ ರಾಯಚೂರು ಜಿಲ್ಲಾ ಉತ್ಸವದ ಒಂದು ಪ್ರಯುಕ್ತ ಮಕ್ಕಳ ಹಬ್ಬವನ್ನು ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ಏನು ಮಕ್ಕಳ ಹಬ್ಬ ಬಹಳಷ್ಟು ಮಕ್ಕಳು ಏನಂದ್ರೆ ಕ್ರಿಯೇಟಿವಿಟಿ ಆಗಿ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೂ ಕೂಡ ಏನಂದ್ರೆ ನಮ್ಮ ಒಂದು ಸಂಸ್ಕೃತಿ, ಕಲೆ, ಸಾಹಿತ್ಯ, ಆಮೇಲೆ ಅವರಲ್ಲಿರ್ತಕ್ಕಂಥ ಒಂದು ಸೃಜನಾತ್ಮಕ ಕಲೆ ಹೊರಗೆ ಬರಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಏನಂದ್ರೆ ಒಂದು ಚೈತನ್ಯ ಇರಲಿ ಈ ಒಂದು ಉತ್ಸವದ ಪರವಾಗಿ ಅಂತೇಳಿ ಮಕ್ಕಳ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ಒಂದು ಫೆಬ್ರವರಿ ದಿನಾಂಕ 2 ಮತ್ತು 3ನೇ ತಾರೀಕು
ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಈ ಕಾರ್ಯಕ್ರಮಗಳು ಇರ್ತವೆ ಸರ್. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ವಿವರಗಳನ್ನು ಹೇಳೋದಾದರೆ ಮೊದಲಿಗೆ ಏನಂದರೆ ಪ್ರತಿದಿನ ಒಂದು 5,000 ಮಕ್ಕಳು ಏನಂದರೆ ಇಡೀ ಜಿಲ್ಲೆಯ ಎಲ್ಲ ಮಕ್ಕಳು ಭಾಗವಹಿಸುವ ಹಾಗೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದರ ಅಂಗವಾಗಿ ನಮ್ಮ ಒಂದು ಮುಖ್ಯವಾಗಿ ವೇದಿಕೆ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳಷ್ಟು ಏನಂದರೆ ಕಾರ್ಯಚಟುವಟಿಕೆಗಳಿರ್ತವೆ. ಅಲ್ಲಿ ಮಕ್ಕಳು ಬೇರೆ ಬೇರೆ ತಾಲೂಕಿನಿಂದ ಬರೋದಕ್ಕೆ ಪ್ರತಿ ತಾಲೂಕಿಗೆ ಒಂದು 5 ಏನಂದರೆ ವಾಹನಗಳನ್ನು ಏನಂದರೆ ಶಾಲಾ ಬಸ್ಗಳನ್ನು ನೀಡಲಾಗಿದೆ. ರಾಯಚೂರಲ್ಲಿ ಹೆಚ್ಚಿನ ಒಂದು ಫ್ಲೋಟಿಂಗ್ ಇರೋದ್ರಿಂದ ರಾಯಚೂರು ತಾಲೂಕಿಗೆ ಹೆಚ್ಚಿನ ವಾಹನಗಳನ್ನು ಏನಂದರೆ ಕೊಡಲಾಗಿದೆ. ಹಾಗೂ ಅಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಅನುದಾನವನ್ನು ಬಳಸಿಕೊಂಡು ಕೂಡ ವಾಹನಗಳನ್ನು ಏನಂದರೆ ಮಾಡಿಕೊಂಡು ಮಕ್ಕಳನ್ನು ಕರೆತರುವ ಸುಸೂತ್ರವಾಗಿ ಕರೆತರ್ತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಏನಂದರೆ 2 ಮತ್ತು 3ನೇ ತಾರೀಕಿಗೆ ಅನುಗುಣವಾಗಿ ಬೆಳಗ್ಗೆ 9 ಗಂಟೆಗೆ ಏನಂದರೆ ಬಂದು ಅಸೆಂಬಲ್ ಆಗಬೇಕು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತೇಳಿ ಮಾಹಿತಿ ಇದೆ. ನಂತರ ಏನಂದರೆ 9 ಗಂಟೆಯಿಂದ 10 ಗಂಟೆವರೆಗೆ ಎಲ್ಲ ಮಕ್ಕಳು ಅಲ್ಲಿ ರೊಬೊಟಿಕ್ ಶೋ ಅಂತೇಳಿ ಇರುತ್ತೆ. ರೊಬೊಟಿಕ್ ಆನಿಮಲ್ಸು, ರೊಬೊಟಿಕ್ ಶೋ ಇರುತ್ತೆ, ಗೊಂಬೆ ಡ್ಯಾನ್ಸ್ಗಳಿರುತ್ತೆ. ಆಮೇಲೆ ಅದೇ ರೀತಿಯಲ್ಲಿ ವರ್ಕ್ಶಾಪಿಗೆ ಒಂದು ಪ್ರತಿಯೊಂದು ವರ್ಕ್ಶಾಪ್ ಒಂದು ವಿವಿಧ ರೀತಿಯ 4 ವೆರೈಟಿ ವರ್ಕ್ಶಾಪ್ಗಳು ಏನಂದರೆ ಮಾಡಲಾಗಿದೆ. ಅಲ್ಲಿ ಏನಂದರೆ ಕೈಟ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು, ಹಾಗೇನೆ ಏನಂದರೆ ಕ್ಲೇ ಮಾಡಲಿಂಗ್ ಮಾಡ್ತಕ್ಕಂಥದ್ದು, ಮುಖವಾಡ ಮಾಡ್ತಕ್ಕಂಥದ್ದು, ಆಮೇಲೆ ಆಕಾಶ ಬುಟ್ಟಿಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಏನಂದರೆ 4 ವಿಧದ ಏನಂದರೆ ವರ್ಕ್ಶಾಪ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದು ಪ್ರತಿ ಏನಂದರೆ ತಾಲೂಕಿನಿಂದ ಏನಂದರೆ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಈಗಾಗಲೇ ಏನಂದರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ DDP ಅವರ ಮೂಲಕ ಅಲ್ಲಿ ಏನಂದರೆ ಖಾಸಗಿ ಮಕ್ಕಳು ಹಾಗೂ ಏನಂದರೆ ಸರ್ಕಾರಿ ಮಕ್ಕಳು, ಅನುದಾನಿತ ಮಕ್ಕಳು ಎಲ್ಲರೂ ಸೇರುವ ಹಾಗೆ CRPಗಳಿಗೆ ವಹಿಸಿ ಪ್ರತಿ ತಾಲೂಕಿನಿಂದ ಮಕ್ಕಳನ್ನು ಏನಂದರೆ ಆ ಒಂದು ವರ್ಕ್ಶಾಪ್ನಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಒಂದು ಸೃಜನಾತ್ಮಕ ಕಲೆಯನ್ನ ಪ್ರೋತ್ಸಾಹಿಸುವಂತ ಕೆಲಸ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ. ತದನಂತರ ಕೆರೆ ಹಬ್ಬ ಅಂತೇಳಿ ಮಾವಿನಕೆರೆ, ನಮ್ಮ ರಾಯಚೂರಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಾವಿನಕೆರೆ. ಈ ಮಾವಿನಕೆರೆಯಲ್ಲಿ ಏನಂದ್ರೆ ಆಮ್ತಲಾಬ್ ಅಂತ ಏನು ಕರಿತೀವಿ, ಅಲ್ಲಿ ಏನಂದ್ರೆ ಸಾಯಂಕಾಲ 4 ಗಂಟೆಯಿಂದ ಸಂಜೆ ಏನಂದ್ರೆ ರಾತ್ರಿ ಏನಂದ್ರೆ 8:30, 9:00ವರೆಗೂ ಕೂಡ ಏನಂದ್ರೆ ವಿವಿಧ ರೀತಿಯ ಏನಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಕ್ಕಳಿಗೋಸ್ಕರ ಏನಂದ್ರೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಏನಂದ್ರೆ ಪಟಾಕಿಗಳನ್ನು ಆರಿಸಿ ಏನಂದ್ರೆ ಸಂಭ್ರಮಿಸ್ತಕ್ಕಂಥದ್ದು. ಆಮೇಲೆ ಈ ಕಾರ್ಯಾಗಾರದಲ್ಲಿ ಏನು ಗಾಳಿಪಟಗಳನ್ನ ಏನು ತಯಾರು ಮಾಡಿರ್ತಾರೆ, ಆ ಗಾಳಿಪಟವನ್ನು ತಯಾರಿಸ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಗಾಳಿಪಟ ಏನಾದ್ರು ಉಡಾವಣೆ ಮಾಡ್ತಕ್ಕಂಥದ್ದು, ಆರಿಸ್ತಕ್ಕಂಥದ್ದು. ಹಾಗೇನೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏನಂದ್ರೆ ವಿವಿಧ ರೀತಿಯ ಏನಂದ್ರೆ ಗಾಳಿಪಟಗಳನ್ನ ಏನಂದ್ರೆ ಪ್ರದರ್ಶನಕ್ಕೂ ಇಟ್ಟಿರ್ತಾರೆ. ಹಾಗೆ ಅವತ್ತಿನ ಒಂದು ಗಾಳಿಯ ಒಂದು ವೇಗವನ್ನು ನೋಡಿಕೊಂಡು ಅವುಗಳನ್ನು ಕೂಡ ಆರಿಸಿ ಮಕ್ಕಳಿಗೆ ಏನಂದ್ರೆ ಎಂಜಾಯ್ಮೆಂಟ್ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಏನಂದ್ರೆ ಕೆರೆ ಹಬ್ಬದಲ್ಲಿ ಇರುತ್ತೆ. ಹಾಗೆ ಅಲ್ಲಿ ಕೂಡ ಸಂಗೀತ ಸಂಜೆ ಅಂತೇಳಿ ಅಜಯ್ ವಾರಿಯರ್ಸ್ ಅಂತೇಳಿ ಬೆಂಗಳೂರು ತಂಡದವರು ಏನಂದ್ರೆ ಹಿನ್ನೆಲೆ ಗಾಯಕರು ಅವರು ಏನಂದ್ರೆ ಸಂಗೀತ ಸಂಜೆಯನ್ನ ನಡೆಸಿಕೊಡ್ತಾರೆ. ಅಲ್ಲಿ ಓಪನ್ ಸ್ಟೇಜ್ ಇರುತ್ತೆ, ಅವ್ರಿಗೆ ಮಾತ್ರ ವೇದಿಕೆ ಇದ್ದು ಎಲ್ಲ ಮಕ್ಕಳು ಏನಂದ್ರೆ ಓಪನ್ ಆಗಿ ಏನಂದ್ರೆ ಎಲ್ಲರೂ ಕುಂತು ಏನಂದ್ರೆ ನಿಂತು ಸವಿಯುವಂತ ಒಂದು ಸಂಗೀತ ಹಬ್ಬ ಅದು ಮಾವಿನಕೆರೆ. ಅದು ಏನ್ ಕಾರಿಡಾರ್ ಇದೆ ಅಲ್ಲ ಸರ್, ಆ ಕಾರಿಡಾರ್ ಮಾಡಿದಾರಲ್ಲ, ಆ ಮಾಡಿರ್ತಕ್ಕಂಥ ಕಾರಿಡಾರ್ ಅಲ್ಲಿನೇ ಏನಂದ್ರೆ ಒಂದು ಸ್ಟೇಜ್ ಏನಂದ್ರೆ ಒಂದು ಮುಖ ಮಾಡಿ ಆ ಸ್ಟೇಜ್ ಹಾಕಿರ್ತೀವಿ. ಅದರಲ್ಲಿ ಏನಂದ್ರೆ ಅಜಯ್ ವಾರಿಯರ್ಸ್ ಲೋಕಲ್ ನಮ್ಮ ಮಕ್ಕಳನ್ನು ಪ್ರತಿಭಾ ಪ್ರದರ್ಶನ ಮಾಡೋಕ್ಕೂ ಅವಕಾಶ ಇದೆ. ಅಲ್ಲಿನೂ 1 ಅವರ್ ಏನಂದ್ರೆ ನಾವು ಮೀಸಲಾಗಿಟ್ಟಿದ್ದೀವಿ ಪ್ರತಿದಿನ. ಅಲ್ಲಿ ಏನಂದ್ರೆ 1 ಅವರಲ್ಲಿ ಎಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡಕ್ಕಾಗ್ತದೆ ಅಲ್ಲಿ ಮಕ್ಕಳ ಮೂಲಕ ಏನಂದ್ರೆ ಅಲ್ಲಿ ಏನಂದ್ರೆ ನಮ್ಮ ಲೋಕಲ್ ಮಕ್ಕಳು ಕೂಡ ಏನಂದ್ರೆ ಪ್ರತಿಭೆಯನ್ನ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅಲ್ಲಿ ಕೂಡ ಏನಂದ್ರೆ ಐಸ್ ಕ್ರೀಮ್ ಪಾರ್ಲರ್ ಇರುತ್ತೆ, ಹಾಗೆ ಏನಾದ್ರೆ ಕೇಕ್ ಏನಾದ್ರೆ ಪಾರ್ಲರ್ ಇರುತ್ತೆ. ಅಲ್ಲಿ ಏನಾದ್ರೆ ಮಕ್ಕಳು ಕೇಕ್ ಅನ್ನ ಐಸ್ ಕ್ರೀಮ್ ಅನ್ನು ಕೂಡ ಏನಾದ್ರೆ ಸವಿಯುವಂತದ್ದು ಅಲ್ಲಿ ವ್ಯವಸ್ಥೆ ಆಗ್ತದೆ. ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ನಾವಿಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾವು ರೊಬೊಟಿಕ್ ಆಗಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ಅಲ್ಲಿ ಟೆಲಿಸ್ಕೋಪ್ ಮೂಲಕ ಆಕಾಶಕಾಯಿಗಳ ವೀಕ್ಷಣೆಗೆ ಕೂಡ ಏನಾದ್ರೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಟೆಲಿಸ್ಕೋಪ್ ಮೂಲಕ ಏನು ವ್ಯವಸ್ಥೆ ಇದೆ, ಮಕ್ಕಳು ಕೂಡ ಏನಂದ್ರೆ ಒಂದು ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಕುತೂಹಲ ಬರಲಿ ಅನ್ನೋ, ವಿಜ್ಞಾನದ ಬಗ್ಗೆ ಹೆಚ್ಚಿನ ಕುತೂಹಲ ಬರಲಿ ಅನ್ನೋ ಕಾರಣಕ್ಕಾಗಿ ಮಕ್ಕಳಿಗೆ ವಿಶೇಷವಾಗಿ ಏನಂದ್ರೆ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಟೆಲಿಸ್ಕೋಪ್ ಏನಂದ್ರೆ ಮೂಲಕ ಏನಂದ್ರೆ ವೀಕ್ಷಣೆ ಕೂಡ ಮಾಡಬೇಕಾಗ್ತದೆ. ಲಕ್ಷಾಂತರ ಮಕ್ಕಳನ್ನು ಕೂಡ ಕೂಡ್ಸಕ್ಕಾಗಲ್ಲ. ಒಂದು ಪ್ರತಿಭಾವಂತಿಕೆ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸ್ತಾ ಇದ್ದೀವಿ. ಅದರೊಳಗೆ ಎಲ್ಲರೂ ಕೂಡ ಶಾಲೆವಾರು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅನುದಾನ ರಹಿತ ಎಲ್ಲ ಶಾಲೆ ಮಕ್ಕಳನ್ನ ಒಂದು ವೇದಿಕೆಯಲ್ಲಿ ಒಂದಿಷ್ಟು ಕಲಿಕಾ ಸಾಮರ್ಥ್ಯತೆಯನ್ನ ಗುರುತಿಸಕ್ಕೆ
ಪ್ರಕಟಣೆ ಮಾಡ್ತಾ ಇದೆ. ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ಬಸ್ಗಳನ್ನು ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ, ನಾವು ಕೂಡ ಅವರಿಗೆ ಬಿಡ್ತಾ ಇದ್ದೀವಿ. ಒಂದು ಒಳ್ಳೆಯ ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡಯಟ್ ಕಾಲೇಜಿನ ಪ್ರಾಚಾರ್ಯ ಚಂದ್ರಶೇಖರ್ ಭಂಡಾರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಅಧ್ಯಕ್ಷ ಕೇಶವ ರೆಡ್ಡಿ, ರಾಜಾ ಶ್ರೀನಿವಾಸ್, ಎಸ್ಕೆ ನಾಗಿರೆಡ್ಡಿ, ಶೇಖರ್ ರಾಂಪುರ್, ರವಿ ಮನ್ಸ್ಲಾಪುರ್ ಇದ್ದರು. ಫೆಬ್ರವರಿ 1ರಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಮಡಿವಾಳ ಮಾಚಿದೇವ ಸಮಾಜದ ಅಧ್ಯಕ್ಷ ಜಂಬಣ್ಣ ಇಕ್ಲಾಸ್ಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6:30ಕ್ಕೆ ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜರಿಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆ ಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ. ನಂತರ ಬೆಳಗ್ಗೆ 8 ಗಂಟೆಗೆ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಪುತ್ಥಳಿಗೆ ಅನೇಕ ಮಠಾಧೀಶರು, ಚುನಾಯಿತ ಜನಪ್ರತಿನಿಧಿಗಳು ಮಾಲಾರ್ಪಣೆ ನಂತರ ಭಾವಚಿತ್ರದ ಮೆರವಣಿಗೆ ಅಂಬಿಗರ ಚೌಡೆಯ ವೃತ್ತ, ತೀನ್ ಕಂದೀಲ್, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ನಂತರ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಟ್ಯಾಗೋರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ್ ಶ್ರೀ ಮಡಿವಾಳ ಮಾಚಿದೇವರ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಜಯಂತಿ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳ ಅರ್ಹ ಸಾಧಕರಿಗೆ ಕಾಯಕ ಯೋಗಿ ಪ್ರಶಸ್ತಿ, ಸಮಾಜದ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಚಿತ್ರಕಲೆ, ರಂಗೋಲಿ ಸ್ಪರ್ಧಾ ವಿಜೇತರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಲಿದೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಡಿವಾಳ ಸಮಾಜಕ್ಕೆ ಹೈಟೆಕ್ ಧೋಬಿಘಾಟ್ ಸಮುದಾಯ ಭವನಕ್ಕೆ ಅನುದಾನ ನೀಡಿದ ಜಿಲ್ಲಾಡಳಿತ, ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಮಾಜದಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಮಡಿವಾಳ ಸಮಾಜವನ್ನು ಎಸಿ ಪಟ್ಟಿಗೆ ಸೇರಿಸಲು ಜಿಲ್ಲೆ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಂದಾಗಬೇಕೆಂದರು. ಜರಿಬೆಟ್ಟ ಜೀರ್ಣೋದ್ಧಾರ ತಾಲೂಕು ಕೇಂದ್ರಗಳಲ್ಲಿಯೂ ಹೈಟೆಕ್ ಧೋಬಿಘಾಟ್ ನಿರ್ಮಾಣ ಒತ್ತು ನೀಡಬೇಕೆಂದರು. ಈಗ ಒಂದು ಕಾರ್ಯಕ್ರಮದ ವಿವರಗಳು. ಬೆಳಗ್ಗೆ ಅವತ್ತು 1ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 6:30ಕ್ಕೆ ನಮ್ಮ ಪುರಾತನ ಕಾಲದಿಂದಲೂ ಒಂದು ನಮ್ಮ ದೇವಸ್ಥಾನ ಇದೆ. ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧಿ ಜರಿಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಎಲೆ ಪೂಜೆ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ. ಬೆಳಗ್ಗೆ 8 ಗಂಟೆಗೆ ಮಾಚಿದೇವ ವೃತ್ತದಿಂದ ಆರಂಭವಾಗುವ ಶ್ರೀಗಳ ಭಾವಚಿತ್ರದ ಮೆರವಣಿಗೆ ಅಲ್ಲಿಂದ ಹಮ್ಮಿಕೊಳ್ಳುತ್ತದೆ. ಅದಕ್ಕಿಂತ ಮೊದಲಾಗಿ ಇದು ನಮ್ಮ ಸ್ವಾಮಿಗಳಿಂದ ಮತ್ತು ಜನಪ್ರತಿನಿಧಿಗಳಿಂದ ಶ್ರೀ ಮಡಿವಾಳ ಮಾಚಿದೇವ ಪ್ರತಿಮೆಗೆ ಪೂಜೆ ಮತ್ತು ಗೌರವಗಳನ್ನು ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಪ್ರಾರಂಭವಾಗಿ ಅಂಬಿಗರ ಚೌಡಯ್ಯ ವೃತ್ತ ಮತ್ತು ಶೆಟ್ಬಾಯಿ ವೃತ್ತ, ತಿನ್ಕಂದಿಲ್, ತಹಸೀಲ್ ಕಚೇರಿ ರಸ್ತೆ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ರಂಗಮಂದಿರ ತಲುಪಲಿದೆ. ವಿಶೇಷ ಆಕರ್ಷಣೆ ಅಂದರೆ ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಯಲ್ಲಿ ನಮ್ಮ ಸಮುದಾಯದ ಮಹಿಳೆಯರು ಮತ್ತು ಮಕ್ಕಳಿಂದ ಆಕರ್ಷಕ ಕೋಲಾಟ ಪ್ರದರ್ಶನ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ವೇದಿಕೆಯ ಕಾರ್ಯಕ್ರಮ ಸ್ಟೇಷನ್ ರಸ್ತೆಯ ಪಂಡಿತ್ ಜಂಬಲ್ದಿನಿ ರಂಗಮಂದಿರದಲ್ಲಿ ಸಿದ್ದರಾಮಯ್ಯ ಪಂಡಿತ್ ರಂಗಮಂದಿರದಲ್ಲಿ ಅದ್ದೂರಿಯ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ರಾಯಚೂರಿನ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರು ಆದ ಶ್ರೀ ಪರಮೇಶ್ವರ್ ಸಾಲಿಮಠ್ ಅವರು ಮಾಚಿದೇವರ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದಂಥವರಿಗೆ ಗುರುತಿಸಲಿಕ್ಕೆ ಜಿಲ್ಲಾ ಮಟ್ಟದ ಸಾಧಕರಿಗೆ ಗೌರವ. ಈ ಬಾರಿಯ ಜಯಂತಿಯ ವಿಶೇಷತೆ ಏನಂದರೆ ರಾಯಚೂರದ ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅರ್ಹ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಇವರಿಗೆ ವೇದಿಕೆಯಲ್ಲಿ ವರ್ಷದ ಕಾಯಕ ಯೋಗಿ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಈ ಒಂದು ವಾರದಿಂದ ನಮ್ಮ ಮಹಿಳೆಯರ ಒಂದು ಘಟಕ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆ, ಕಲಾ ಸ್ಪರ್ಧೆ ಮತ್ತು ವಚನ ಕಂಠಪಾಠ ಸ್ಪರ್ಧೆ ಎಲ್ಲ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿತ್ತು. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಪ್ರಶಸ್ತಿ ಪಡೆದಂಥ ಎಲ್ಲರಿಗೂ ಸಹ ಆ ಒಂದು ವೇದಿಕೆಯಲ್ಲಿ ಸತ್ಕಾರ ಮಾಡಲಾಗುವುದು. ಹಾಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ಸಮುದಾಯ ಬೇಡಿಕೆಗಳು ತಮ್ಮ ಮೂಲಕ ಹೋದ ಜಯಂತಿಯಲ್ಲಿ
ತಮ್ಮ ಮೂಲಕ ಪ್ರಸ್ತಾಪಿಸಿದಾಗ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ, ಅಂದರೆ ಪ್ರತಿನಿಧಿ ಸಂಸದರ ಒಂದು ಇದರಲ್ಲಿ 84 ಲಕ್ಷ. ಅದೇ ರೀತಿ ನಮ್ಮ ಸಚಿವರು ಮತ್ತು ಶಾಸಕರು ನಮ್ಮ ಸಮುದಾಯ ಭವನಕ್ಕೆ ಅವರು ಸಹ ಅನುದಾನವನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಅವರು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರ ಜೊತೆಗೆ ಲಾಸ್ಟ್ ಟೈಮ್ ನಾವು ಬೇಡಿಕೆ ಇಟ್ಟಿದ್ವಿ, ತಮ್ಮ ಮೂಲಕ ಅದು ಭಾಳ ಪರಿಣಾಮಕಾರಿಯಾಗಿ ಹೋಗುತ್ತೆ ಅಂತೇಳಿ ತಮ್ಮ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಡಿವಾಳರನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತ ಅನ್ನಪೂರ್ಣಮ್ಮ ಅವರ ಕುಲಶಾಸ್ತ್ರ ಅಧ್ಯಯನ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾದ್ರು. ಅಧ್ಯಯನ ಆಗಿ ಎಷ್ಟೋ ವರ್ಷಗಳಾದರೂ ಸಹ ಇನ್ನೂ ಅದು ಅಲ್ಲೇ ಮೂಲ ಗುಂಪಾಗಿ ಫೈಲ್ ಅಲ್ಲೇ ಕುಂತಿದೆ. ಯಾವ ಕ್ಯಾಬಿನೆಟ್ ಚರ್ಚೆಗೆ ಬರ್ತಾ ಇಲ್ಲ ಮತ್ತು ಕೇಂದ್ರಕ್ಕೆ ಶಿಫಾರಸು ಆಗ್ತದೆ. ದಯವಿಟ್ಟು ನಮ್ಮ ಮೂಲಕ ಆಗಬೇಕು. ಆಮೇಲೆ ಮಂಜೂರಾದ ಹೈಟೆಕ್ ದೋಬಿಘಾಟ್ನಲ್ಲಿ ಅತ್ಯಾಧುನಿಕ ಯಂತ್ರಗಳು ಮತ್ತು ನೀರಿನ ಮರುಬಳಕೆ ತಂತ್ರ ಅಳವಡಿಸಿ ಕಾಮಗಾರಿ ಪೂರ್ಣಗೊಳಿಸುವ. ಅದು ಏನೋ ತಾಂತ್ರಿಕವಾಗಿ ಸ್ವಲ್ಪ ಸ್ಲೋ ಆಗಿ ಕೆಲಸ ನಡೆಯುತ್ತೆ. ಮೊನ್ನೆ ಸಂಸದರು ಅವರು ಹೇಳಿದ್ರು ಕೆಲವು ತಾಂತ್ರಿಕ ದೋಷದಿಂದ ನಿಧಾನಗತಿಯಲ್ಲಿ ನಡೆದು ಅಂತಂದು. ದಯವಿಟ್ಟು ತ್ವರಿತಗತಿಯಲ್ಲಿ ಆಗಬೇಕು. ಆಮೇಲೆ ಐತಿಹಾಸಿಕ ಜರಿಬೆಟ್ಟದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆರ್ಥಿಕ ನೆರವನ್ನು ನೀಡಬೇಕು. ತಾಲೂಕು ಮಟ್ಟದ ನಾವೊಂದೇ ಜಿಲ್ಲೆ ಒಂದೇ ಅಲ್ಲ, ನಮ್ಮ ಎಲ್ಲ ರಾಯಚೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸಹ ಮತ್ತು ಗ್ರಾಮಾಂತರ ಸೇರಿ ನಮ್ಮ ಮಡಿವಾಳ ಮಾಚಿದೇವ ದೇವಸ್ಥಾನ ಇದ್ದರೆ ಮತ್ತು ಸಮುದಾಯ ಭವನ ಮತ್ತು ಅವರ ಕುಲಕಸುಬು ನೀಡಲಿಕ್ಕೆ ಮಡಿಕಟ್ಟೆಗಳು, ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸಮಗ್ರವಾಗಿ ಆಗಬೇಕಂತ ತಮ್ಮ ಮೂಲಕ ಕೇಳಿಕೊಳ್ತೀನಿ. ಮತ್ತು ಅಲ್ಲಿಯೂ ಸಹ ಒಂದು ಹೈಟೆಕ್ ದೋಬಿಘಾಟುಗಳು ಮತ್ತು ಯಂತ್ರೋಪಕರಣದಿಂದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂದು ತಮ್ಮ ಮೂಲಕ ಇದು ವಿನಂತಿಸ್ತೀನಿ. ಇದೇ ರೀತಿ ಮಾಚಿದೇವರ ಸಾಹಸ ಮತ್ತು ದಿಟ್ಟತನವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಈ ಜಯಂತಿಯನ್ನು ಜಾತಿ ಮತ ಭೇದವಿಲ್ಲದೆ ಎಲ್ಲ ಒಂದು ಜಾತಿ, ಎಲ್ಲ ಸಮಾಜದ ಎಲ್ಲ ನಾಗರಿಕರಿಗೆ ನಮ್ಮ ರಾಯಚೂರು ಜಿಲ್ಲಾ ಮಡಿವಾಳ ಸಮಾಜದ ವತಿಯಿಂದ ಈ ಒಂದು ಜಯಂತಿಯಾಗಿ ಮತ್ತು ಹಬ್ಬ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜಿ ಶಿವಮೂರ್ತಿ, ಎ ಶಾಂತಪ್ಪ, ಎಚ್ ಮುನಿಸ್ವಾಮಿ, ಹುಸೇನಪ್ಪ, ಯು ಆಂಜನೇಯ, ಚಂದ್ರಶೇಖರ್, ಜಮನಾ, ಕೇಶವ್, ಚಂದ್ರಪ್ಪ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸ್ಥಳ ಜ್ಯೋತಿ ಕಾಲೋನಿ ಹಿಂದುಗಡೆ, ಅಲ್ಲಮ್ಮ ಪ್ರಭು ಕಾಲೋನಿ, ಐಬಿ ರಸ್ತೆ, ರಾಯಚೂರು. ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರ ಸಂಸ್ಥಾನ ಕಿಲೆ, ಬೃಹನ್ಮಠ, ರಾಯಚೂರು. ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ, ಹಿರೇಮಠ, ರಾಯಚೂರು. ಶ್ರೀ ಗುರು ಕಪಿಲ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಿಖರಮಠ, ದೇದುರ್ಗ. ಶ್ರೀ ಗುರು ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಂಗಳವಾರಪೇಟೆ, ಹಿರೇಮಠ, ರಾಯಚೂರು ಇವರ ಸಾನ್ನಿಧ್ಯದಲ್ಲಿ ಶ್ರೀಶೈಲ ವೀರಶೈವ ಗುರುಕುಲ ಸ್ಥಾಪಕರಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಪರಮ ಶಿಷ್ಯರಾದ ಶ್ರೀ ವೇಮು ರಾಜಶೇಖರ್ ಶಾಸ್ತ್ರಿಗಳು, ಹಿರೇಮಠ, ಸುಗುರಳ ಕಲ್ಮಾಲ ಇವರ ಪೌರತ್ಯದಲ್ಲಿ ದಿನಾಂಕ 2/2/2026ರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ವಿಶೇಷವಾಗಿ ಮಧು ಜೇನುತುಪ್ಪದ ಅಭಿಷೇಕದ ನಂತರ ವಿಶೇಷ ಪುಷ್ಪಾಲಂಕಾರ, ಸಂಜೆ ಗೋಧೂಳಿ ಶುಭ ಮುಹೂರ್ತದಲ್ಲಿ ಸರ್ವ ಸದ್ಭಕ್ತರ ತನು ಮನ ಧನದಿಂದ ನೂತನವಾಗಿ ನಿರ್ಮಿಸಿದ ಮಹಾರಥೋತ್ಸವ ಜರುಗಲಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಸಮಿತಿ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewellery rupees 1800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಪಂಗಡದ ಜನರಿಗೆ ಸಂವಿಧಾನಿಕ ಹಕ್ಕುಗಳ ರಕ್ಷಣೆಗೆ ಆಗ್ರಹಿಸಿ ಫೆಬ್ರವರಿ 2ರಿಂದ 6ರವರೆಗೆ ಜಿಲ್ಲೆಯ ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದಿರುವ ಎಸ್ಸಿ ಶಾಸಕರುಗಳ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಉತ್ತರ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ಮಾರ್ಯಪ್ಪ ನಾಯಕ್ ಮಗದಂಪೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನದಲ್ಲಿ ಸಮಾನತೆ, ಪರಿಶಿಷ್ಟ ಪಂಗಡದ 51 ಉಪಜಾತಿಗಳಿಗೆ ಮೀಸಲು ನೀಡಿದರು. ಮೀಸಲಾತಿಯಿಂದ ಗೆದ್ದು ಶಾಸಕರಾದವರು ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಸದನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿ ದುರ್ಬಳಕೆ ನಡೆಯುತ್ತಿದ್ದರೂ ಕ್ರಮವಾಗುತ್ತಿಲ್ಲ. ಹಿಂದುಳಿದ ವರ್ಗಗಳಲ್ಲಿ ಇರುವ ಜಾತಿ ಜನರು ಸರಿಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ನಕಲಿ ಜಾತಿ ಪಡೆದಿದ್ದಾರೆ. ಅವರ ವಿರುದ್ಧ FIR ದಾಖಲಿಸಬೇಕೆಂದು ಆಗ್ರಹಿಸಿದರು. ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುತ್ತಿಲ್ಲ. ಕಾಲೇಜು ಶಿಕ್ಷಣ ಪಡೆಯುತ್ತಿರುವ ಸಮಾಜದ ಮಕ್ಕಳಿಗೆ ಶಿಷ್ಯ ವೇತನ, ಪ್ರೋತ್ಸಾಹಧನ, ಸಹಾಯಧನ ಸ್ಥಗಿತಗೊಳಿಸಲಾಗಿದೆ. PhD ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನ, ವಸತಿ ವೇತನ ಕೂಡಲೇ ಪಾವತಿಸಬೇಕು. ಫೆಬ್ರವರಿ 2ರಂದು ದೇದುರ್ಗ ಶಾಸಕರ ಮನೆ ಮುಂದೆ, ಸುರಪುರ ಶಾಸಕರ ಮನೆ ಮುಂದೆ, 4ರಂದು ರಾಯಚೂರು ಗ್ರಾಮೀಣ ಶಾಸಕರ ಮನೆ ಮುಂದೆ, 5ರಂದು ಮಾನವಿ, 6ರಂದು ಮಸ್ಕಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಯಲಿದೆ. ರಾಜ್ಯ ಸರ್ಕಾರ TSP ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದೆ. ST ನಿಗಮದಲ್ಲಿ ಹಣವೇ ಇಲ್ಲ. ಸಮಾಜದ ಶಾಸಕರುಗಳೇ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಪ್ರತ್ಯೇಕ ಸಚಿವಾಲಯವಾಗಿದ್ದು ಸಚಿವರಾಗಿದ್ದ ನಾಗೇಂದ್ರ ಇವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಬಾರದು ಎಂದರು. ಈ ಅನ್ಯಾಯಗಳ ಬಗ್ಗೆ, ಆಮೇಲೆ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆಗಳ ಬಗ್ಗೆ, ಆಮೇಲೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳುವುದರ ಬಗ್ಗೆ ಎಷ್ಟೆಲ್ಲ ಅನ್ಯಾಯಗಳನ್ನು ಸುಮಾರು 2.5 ದಶಕಗಳಿಂದ ಹೋರಾಟ ಮಾಡಿದನು. ಇವತ್ತಿನವರೆಗೆ ನಮ್ಮ ಸಮುದಾಯದ ಶಾಸಕರುಗಳು ಏನು ಸದನದಲ್ಲಿ ಈ ಸಮಾಜದ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಸಾಕಷ್ಟು ನಾವು ಅವರಿಗೆ ಮನವರಿಕೆ ಮಾಡಿ, ಬೀದಿ ಹೋರಾಟಗಳು ಮಾಡಿ, ಆಮೇಲೆ ಏನು ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, DC ಕಚೇರಿಗಳು, ಆಮೇಲೆ ವಿಧಾನಸೌಧ, ಕ್ಯಾಬಿನೆಟ್, CM ಎಲ್ಲ ಮುತ್ತಿಗೆ ಹಾಕಿದ್ರು, ಪ್ರತಿಭಟಿಸಿದ್ರು. ನಮ್ಮ ಸಮುದಾಯದ ಈ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರುಗಳು ಇವತ್ತಿನವರೆಗೆ ಈ ಪರಿಶಿಷ್ಟ ಪಂಗಡದ ಜನಾಂಗದ ಪರವಾಗಿ ಧ್ವನಿ ಎತ್ತಿರುವುದು ದುರಂತ. ಹಾಗಾಗಿ ಈ ಇನ್ನು
ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಕೆಲವು ಹಿಂದುಳಿದ ಜನಾಂಗದವರು ಈ ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡು ಈ ಸಮುದಾಯಗಳಿಗೆ ಬಹುದೊಡ್ಡ ಅನ್ಯಾಯ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಲಯದಲ್ಲಿ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದೀವಿ. ಕೋರ್ಟ್ ಸಹಿತ 4 ಮಧ್ಯಂತರ ಆದೇಶಗಳನ್ನು ನೀಡಿ ಏನು ಕೊಟ್ಟಂತ ಅಧಿಕಾರಿಗಳ ಮೇಲೆ ಏನು ಜಾತಿ ಪ್ರಮಾಣ ಪತ್ರ ತಗೊಂಡ ಮೇಲೆ ಕ್ರಮ ತಗೊಳ್ಳಿ, ಆ ಕ್ರಮ ತಗೊಂಡು ಏನ್ ತಗೊಂಡಿದ್ರೆ ಅಂತ ಸರ್ಕಾರಕ್ಕೆ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದ್ರು. ಇವತ್ತಿನವರೆಗೆ ಯಾವುದೇ ಸರ್ಕಾರ ಕ್ರಮ ತಗೊಂಡಿಲ್ಲ. ಅದರಲ್ಲಿ ನಮ್ಮ ಶಾಸಕರಂತೂ ಮುತುವರ್ಜಿ ವಹಿಸ್ತಾ ಇಲ್ಲ. ಹಾಗಾಗಿ ಇವೆಲ್ಲ ಲೋಪದೋಷಗಳು ಎಷ್ಟೇ ನಾವು ಮನವರಿಕೆ ಮಾಡಿದ್ರೆ ನಮ್ಮ ಶಾಸಕರು ಇವತ್ತು ಧ್ವನಿ ಎತ್ತಲ್ಲ ಕಾರಣಕ್ಕಾಗಿ ನಾವು ಏನು ಫೆಬ್ರವರಿ 2ರಿಂದ ನಾವು ನಮ್ಮ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರ ಮನೆಗಳ ಮುಂದೆ ಧರಣಿ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತೀವಿ. ಆ ಏನು ಪ್ರಾರಂಭವಾದಂತ ಫೆಬ್ರವರಿ 2ಕ್ಕೆ ಮೊದಲನೇ ಹಂತದಲ್ಲಿ ಪ್ರಾರಂಭವಾಗುತ್ತೆ. ಏನು ಫೆಬ್ರವರಿ 2ಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭವಾಗುತ್ತೆ. ನಂತರ 3ನೇ ತಾರೀಕಿಗೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೀಸಲು ಕ್ಷೇತ್ರಕ್ಕೆ ಹೋಗ್ತೀವಿ. ನಂತರ ಏನು 4ನೇ ತಾರೀಕಿಗೆ ರಾಯಚೂರು ಗ್ರಾಮೀಣಕ್ಕೆ ಬರ್ತೀವಿ. 5ನೇ ತಾರೀಕಿಗೆ ಮಾನ್ವಿ ಕ್ಷೇತ್ರಕ್ಕೆ ಧರಣಿ ಮಾಡ್ತೀವಿ. 6ನೇ ತಾರೀಕು ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಮನೆ ಮುಂದೆ ಪ್ರತಿಭಟನೆ ಧರಣಿ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಸಿ ಈ ಒಂದು ನಮಗೆ ಅನ್ಯಾಯಗಳು ದೌರ್ಜನ್ಯಗಳನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಅವರಿಗೆ ಮನವಿ ಮುಖಾಂತರ ಕೊಡ್ತೇವೆ. ಅದಾದ್ರೂ ಅವರು ಪುನಃ ಧ್ವನಿ ಎತ್ತಲಿಲ್ಲ, ನಮ್ಮ ಬಗ್ಗೆ ಪರವಾಗಿ ಮಾತಾಡಲಿಲ್ಲ, ಇವೇನು 51 ಜಾತಿಗಳು ಪರಿಶಿಷ್ಟ ಪಂಗಡದ ಹಿತಾಸಕ್ತಿಯನ್ನು ಕಾಪಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಹೋರಾಟವನ್ನು ಜೈಲು ಬರೋ ಚಳವಳಿಯನ್ನು ಮಾಡಕ್ಕೆ ನಾವು ಸಿದ್ಧ ಆಗತಕ್ಕಂಥ ಕೆಲಸ ಈ ಸಮಾಜವನ್ನು ತೀರ್ಮಾನ ಮಾಡಿದೆ. ಹಾಗಾಗಿ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಇವೆಲ್ಲ ಅನ್ಯಾಯಗಳನ್ನು ತಾವು ಏನು ನಮ್ಮವರೇ ಇದ್ರು ಸರ್, ಇದ್ರಲ್ಲ ತಿಂದ್ರು, ಈಗ ಅದಾದ ಸರ್ ತಿಂದಿದ್ದಾರೆ. ಈಗ 11,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಿಕೊಂಡು ಇವತ್ತು ಅದು ಖಾಲಿ ಮಾಡಿದ್ದಾರೆ ಇಲಾಖೆಯನ್ನು. ಇನ್ನೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ 187 ಕೋಟಿ ಅನ್ನು ಪಟ್ಟಂತ ಅನುದಾನವನ್ನು ನಮ್ಮವರೇ, ನಮ್ಮ ಸಚಿವರೇ, ನಮ್ಮ ಸಮುದಾಯದ ಸಚಿವರೇ ಆ ಹಗರಣದಲ್ಲಿ ಸಿಕ್ಕೈಕೊಂಡು ಇವತ್ತು ಜೈಲು ಕಂಡಿದ್ದಾರೆ. ಅದನ್ನು ತಿಂದು ಖಾಲಿ ಮಾಡಿದ್ದಾರೆ. ಇವತ್ತ ನಿಗಮದಲ್ಲಿ 10 ರೂಪಾಯಿ ಇಲ್ಲ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ 10 ರೂಪಾಯಿ ಇಲ್ಲ, ಮತ್ತೆ ಏನು ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ, ಪ್ರೈಸ್ ಮನಿ ಇಲ್ಲ. ಈ ಸಂದರ್ಭದಲ್ಲಿ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಪ್ರಭು ಹುಲಿನಾಯಕ್, ರಾಜಣ್ಣ ನಾಯಕ್, ಮಾನಸಯ್ಯ ನಾಯಕ್, ದೊಡ್ಡಯ್ಯ ನಾಯಕ್, ಶರಣಪ್ಪ ನಾಯಕ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜನ್ನು ಸ್ವಸಹಾಯ ಗುಂಪಿಗೆ ಕೊಡುವ ನಿರ್ಧಾರವನ್ನು ಖಂಡಿಸಿದರು. ಅಕ್ಷರ ದಾಸೋಹ ನೌಕರರ ಕೆಲಸ ಕಸಿದುಕೊಳ್ಳುತ್ತಿರುವ ಸರ್ಕಾರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಡುಗೆಗೆ ಬೇಕಾದ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ಶಾಲಾ ಮುಖ್ಯೋಪಾಧ್ಯಾಯರ ಅನುಮತಿ ಮತ್ತು ಸಹಕಾರದೊಂದಿಗೆ ನಿರ್ವಹಿಸುತ್ತಿದ್ದಾರೆ. ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಅಗತ್ಯವಿಲ್ಲ ಎಂದರು. ಬಿಸಿಯೂಟ ನೌಕರರ ಸಾಮರ್ಥ್ಯ ಮತ್ತು ಅವರ ಕಾರ್ಯ ಪರಿಗಣಿಸದೆ ಜಿಲ್ಲಾ ಪಂಚಾಯಿತಿ ಸ್ವಸಹಾಯ ಗುಂಪುಗಳಿಗೆ ನೀಡುವ ನಿರ್ಧಾರ ಕೈಬಿಡಲು ಆಗ್ರಹಿಸಿದರು. ಎಸ್ಡಿಎಂಸಿ ಖಾತೆಯಿಂದ ಬಿಸಿಯೂಟ ನೌಕರರನ್ನು ಕೈಬಿಡುವ ಮೂಲಕ ನೌಕರರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಮಾಹಿತಿ ಇಲ್ಲದೆ ಸ್ವಸಹಾಯ ಗುಂಪುಗಳಿಗೆ ಸರಬರಾಜು ಪರವಾನಗಿ ನೀಡುವ ಜಿಲ್ಲಾ ಪಂಚಾಯಿತಿ ತೀರ್ಮಾನ ಅವೈಜ್ಞಾನಿಕವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜು ಮಾಡುವುದನ್ನು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಕಳೆದ 24 ವರ್ಷಗಳಿಂದ ಅತಿ ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸ ಮಾಡುವ ಬಿಸಿಯೂಟ ನೌಕರರ ಶ್ರಮವನ್ನು ಪರಿಗಣಿಸಬೇಕು. ಸರ್ಕಾರದ ಹಂತದಲ್ಲಿ ಈ ಯೋಜನೆಯನ್ನು ಹಂತ ಹಂತವಾಗಿ ಖಾಸಗಿಯವರಿಗೆ ಕೊಡುವ ಹುನ್ನಾರ ನಡೆಯುತ್ತಿದೆ ಎಂದು ದೂರಿದರು. ಸ್ವಸಹಾಯ ಗುಂಪುಗಳಿಗೆ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆ ವಿತರಣೆ ಮಾಡಲು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಜಿಲ್ಲಾ ಪಂಚಾಯಿತಿಯ ನಿರ್ಧಾರವನ್ನು ಕೂಡಲೇ ಕೈಬಿಡಬೇಕೆಂದು ಮನವಿ ಮಾಡಿದರು. ಬಿಡುವುದಿಲ್ಲ
ಇದ್ದಾರೆ. ಇತ್ತೀಚೆಗೆ ಈಗ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಜಿಲ್ಲಾ ಪಂಚಾಯತ್ ಆಡಳಿತ ಇಲಾಖೆ ಈಗ ಬಿಸಿ ಊಟದ ನೌಕರರು ತರ್ತಾ ಇರುವಂತಹ ಮೊಟ್ಟೆ ಇರಬಹುದು, ತರಕಾರಿ ಇರಬಹುದು, ಇತರೆ ವಸ್ತುಗಳನ್ನ ಸ್ವಸಹಾಯ ಸಂಘಗಳಿಗೆ ಕೊಡಿದ್ರು. ಅಂದ್ರೆ ಈಗ NRLM ಏನಂತೀವಿ, ಆ ವರ್ಕರ್ಸ್ ಈಗ ಸಂಜೀವಿನಿ ಗ್ರೂಪ್ಸ್ ಇವರೆಲ್ಲ ಇದ್ದಾರೆ, ಅವರಿಗೆ ಕೊಡೋದ್ರ ಮುಖಾಂತರ ಇದು ಅವರನ್ನ ತಂದು ಶಾಲೆಗೆ ಕೊಟ್ಟು ಅವರಿಂದ ಮಾಡಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಇದನ್ನ ನಾವು CITನ ಸಂಘಟನೆಯಾಗಿ ನಾವು ಇದನ್ನ ಖಂಡಿಸ್ತೀವಿ. ಯಾಕೆ ಅಂತಂದ್ರೆ ಇವರು ಮಹಿಳೆಯರು, ಅವರು ಮಹಿಳೆಯರು, ಅವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಒಬ್ಬರ ಕೆಲಸವನ್ನ ಕಿತ್ಕೊಂಡು ಇನ್ನೊಬ್ಬರಿಗೆ ಕೊಡಬೇಕಾಗಿರುವಂತದಲ್ಲ. ಅವರಿಗೆ ಉದ್ಯೋಗ, ನಾವೇನು ಅವರ ವಿರೋಧಿಗಳು ಕೂಡ ಅಲ್ಲ. ಅವರಿಗೆ ಬೇರೆ ಉದ್ಯೋಗವನ್ನು ಜಿಲ್ಲಾ ಪಂಚಾಯತ್ ಮನಸ್ಸು ಮಾಡಿದ್ರೆ ಬೇರೆ ಉದ್ಯೋಗವನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯತೆಗಳಿವೆ. ಹಾಗಾಗಿ ಈಗ ಇವರು ಏನು ಬಿಸಿ ಊಟದ ನೌಕರರು 2001ರಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಸಾಧಿಸುವಾಗಿರ್ಬಹುದು ಅಥವಾ ಅಡಿಗೆಯ ಕೆಲಸ ಇರಬಹುದು, ಈಗ ತರಕಾರಿ ತರೋದಿರ್ಬಹುದು, ಮತ್ತು ಈ ಇತ್ತೀಚೆಗೆ ಬಂದಿರುವಂತಹ ಮೊಟ್ಟೆ ತರೋದಿರ್ಬಹುದು, ಈ ಎಲ್ಲಾ ಕೆಲಸವನ್ನು ಅಡಿಗೆ ನೌಕರರೇ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಿ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ನಮ್ಮ ವಿಚಾರಗಳನ್ನ ಅವರು ನಮಗೆ ಸಭೆಯನ್ನು ಕರೆದು ಮಾತಾಡಬೇಕು, ನಾವು ಅದನ್ನ ಚರ್ಚೆಯನ್ನು ನಡೆಸ್ತೀವಿ. ಸರ್ಕಾರ ಅಂದ್ರೆ ಇಲ್ಲಿಯ ಇಲಾಖೆ ಅದನ್ನ ಒಪ್ಪಲಿಲ್ಲ ಅಂತಂದ್ರೆ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಇಲ್ಲ ಅಂದು ಹೊಸದಾಗಿ ರಾಯಚೂರು ಜಿಲ್ಲೆಯಲ್ಲಿ ಅದನ್ನ ಅಳವಡಿಕೆಗೆ ಹೊರಟಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೇಸ್ತಾ, ಜಿಲ್ಲಾಧ್ಯಕ್ಷೆ ರೇಣುಕಮ್ಮ, ಪ್ರಧಾನ ಕಾರ್ಯದರ್ಶಿ ಮರಿಯಮ್ಮ, ಖಜಾಂಚಿ ಮಹಮ್ಮದ್ ಹನೀಫ್, CITU ಜಿಲ್ಲಾಧ್ಯಕ್ಷೆ H ಪದ್ಮಾ, ಪ್ರಧಾನ ಕಾರ್ಯದರ್ಶಿ DH ಶರಣಬಸವ, ಮುಖಂಡರುಗಳಾದ ಅಕ್ಕ ಮಹಾದೇವಿ, ಕಲ್ಯಾಣಮ್ಮ, ಶರಣಮ್ಮ ಪಾಟೀಲ್, ಶೋಭಾ, ಶ್ರೀಲೇಖಾ, ವಿಶಾಲಕ್ಷಮ್ಮ, ತೆರೇಸಾ, ಸಿದ್ದಮ್ಮ, ಶಹನಾಜ್ ಬೇಗಂ, ತುಳಜಾಬಾಯಿ, ಬಸಮ್ಮ, ಮಲ್ಲಮ್ಮ, ಗಂಗಮ್ಮ, ಹುಸೇನ್, ರೇಣುಕಾ ಸೇರಿದಂತೆ ಬಿಸಿಯೂಟ ನೌಕರರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಸ್ತೆ ಸುರಕ್ಷತಾ ಸಪ್ತಾಹ, ಹೆಲ್ಮೆಟ್ ಬಳಸಿ ಜೀವ ರಕ್ಷಿಸಿ, ನ್ಯಾಯಾಧೀಶ ಮಾರುತಿ ಬಗಾಡೆ. ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ಜಾರಿ ವಿರೋಧಿಸಿ AICCTU ನಿಂದ ಜೈಲ್ ಭರೋ, ಕಾರ್ಯಕರ್ತರ ಬಂಧನ ಬಿಡುಗಡೆ. ಎಡೆದೊರೆ ನಾಡು ಉತ್ಸವದ ಅಂಗವಾಗಿ ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಹಬ್ಬ, ಕೆರೆ ಹಬ್ಬ, ಜಾದು ಪ್ರದರ್ಶನ, ಕೃಷ್ಣ ಶಾವಂತಿಗೇರ. ಫೆಬ್ರವರಿ 1ರಂದು ಮಣಿವಾಳ ಮಾಚಿದೇವ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಸಾಧಕರಿಗೆ ಸತ್ಕಾರ, ಜಂಬಣ್ಣ ಎಕ್ಲಾಸ್ಪುರ್. ST ಸಮುದಾಯಗಳಿಗೆ ಸಂವಿಧಾನಬದ್ಧ ಹಕ್ಕು ನೀಡಲು ಒತ್ತಾಯಿಸಿ ಫೆಬ್ರವರಿ 2ರಿಂದ ST ಶಾಸಕರ ಮನೆ ಮುಂದೆ ಪ್ರತಿಭಟನೆ, ಮಾರಣ್ಣ ನಾಯಕ್. ಮತ್ತು ಬಿಸಿಯೂಟಕ್ಕೆ ಸ್ವಸಹಾಯ ಗುಂಪುಗಳಿಗೆ ತರಕಾರಿ ಮೊಟ್ಟೆ ಪೂರೈಸುವ ಹೊಣೆ ವಿರೋಧಿಸಿ ಬಿಸಿಯೂಟ ನೌಕರರಿಂದ ಪ್ರತಿಭಟನೆ. ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. Gold jewelry ₹1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB anniversary, 5 years of trust, gold offers, silver sale, celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.